ಯಲ್ಲಮ್ಮ ದೇವಿಯ ದರ್ಶನವನ್ನು ತಗೊಂಡು ಅದೇ ದೇವಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಕಮ್ ಬಂದರನ್ನು ಈ ಒಂದು ಹಳ್ಳದಿಂದ ಏನು ನೀರು ಸುಟ್ಟಟ್ಟಿವರೆಗೆ ಹೋಗುತ್ತೆ. ಈಗಾಗಲೇ ಕೆಲವೊಂದು ಬಾಂದರ್ಗಳನ್ನು ಮಾಡಿದ್ದೀವಿ. ಇವತ್ತು 6 ಕೋಟಿ ರೂಪಾಯಿದಲ್ಲಿ 3 ಬಾಂದರ್ಗಳ ಭೂಮಿ ಪೂಜೆ ಮಾಡ್ತಾರೆ. ಒಂದು ಯಲ್ಲಮ್ಮ ದೇವಿ ದೇವಸ್ಥಾನದ ಪಕ್ಕದಲ್ಲಿ ಮತ್ತು ಇಲ್ಲಿಂದ ಸುಟ್ಟಟ್ಟಿ ಮಧ್ಯದಲ್ಲಿ ಒಂದು, ಅಡ್ಡಳ್ಳಿಯಲ್ಲಿ ಒಂದು, ಒಟ್ಟು 6 ಕೋಟಿ ರೂಪಾಯಿದಲ್ಲಿ 3 ಬಾಂದಾರ್ಗಳನ್ನು ಬ್ರಿಡ್ಜ್ ಕಮ್ ಬಾಂದಾರ ಮತ್ತು ಬಾಂದಾರ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಅದನ್ನು ಕಾರ್ಯ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಅಧಿವೇಶನ ಮುಗಿದ ಮೇಲೆ ಸುಮಾರು ಒಂದು 50 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆಯಲ್ಲಿ ರಸ್ತೆಗಳು ಮಂಜೂರಾಗಿರ್ತಕ್ಕಂಥದ್ದು. PWDಯಲ್ಲಿ ಸುಮಾರು 5 ರಸ್ತೆಗಳು, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸುಮಾರು 21 ರಸ್ತೆಗಳು, ಒಟ್ಟು 40 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಈ ಅಧಿವೇಶನ ಮುಗಿದ ಮೇಲೆ ಭೂಮಿ ಪೂಜೆಯನ್ನು ಮಾಡ್ತೀವಿ. ಮೊನ್ನೆ ನಡೆದಂಥ ಬಜೆಟ್ ಅಧಿವೇಶನದಲ್ಲಿ, ಕಳೆದ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಥಣಿಯಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ರಿಪೋರ್ಟದ ಅನುಗುಣವಾಗಿ ಮುಂದಿನ ಕ್ರಮ ತಗೋತೀವಿ ಅಂತಕ್ಕಂಥ ಒಂದು ಬಜೆಟಲ್ಲಿ ಘೋಷಣೆ ಮಾಡಿದರು. ಆ ಸಮಿತಿ ಬಂದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಇದು ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟ ಮೇಲೆ ಈಗಾಗಲೇ DPR ಕೂಡ ಆಗಿದೆ. ಸುಮಾರು 508 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ. ಅದರಲ್ಲಿ ಸ್ಟೇಜ್ 1, ಸ್ಟೇಜ್ 2 2 ಭಾಗ ಮಾಡಿ ಮೇನ್ ಕಟ್ಟಡ ಅಂದರೆ ಕ್ಲಾಸ್ ರೂಮು, ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು, ಹಾಸ್ಟೆಲು, ಇನ್ನುಳಿದಿರ್ತಕ್ಕಂಥ ಅಡ್ಮಿಷನ್ ಮಾಡಿಕೊಂಡು ಕ್ಲಾಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲೇ ಹಂತದಲ್ಲಿ ಏನು ಬೇಕು ಅದಕ್ಕೆ ಹಣವನ್ನು ಒದಗಿಸಿಕೊಡುವಂಥದ್ದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು, ಅದು DPR 508 ಕೋಟಿಗೆ ಆಗಿದೆ. ನಾನು ಕೃಷಿ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ಗೆ ನಿನ್ನೆ ಮಾತಾಡಿದ್ದೆ. ಅಲ್ಲಿ ಫೇಜ್ 1, ಫೇಜ್ 2 2 ಭಾಗ ಮಾಡಬೇಕು. ಮೊದಲನೇ ಹಂತದಲ್ಲಿ ಯಾವ್ಯಾವ ತೊಗೋಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಕಳಿಸಬೇಕು ಅಂತ ಹೇಳಿದ್ವಿ. ಅದು ಕಳಿಸಿದ ಮೇಲೆ ಮೊದಲನೇ ಹಂತದ ಪ್ರಸ್ತಾವನೆ ನಾವೇನು ಕೊಟ್ಟಿರ್ತೀವಿ ಅದಕ್ಕೆ ಹಣ ಕೊಡ್ತಾರೆ. ಅದು 100 ಕೋಟಿ ಆಗ್ಬೋದು, 200 ಕೋಟಿನೂ ಆಗ್ಬೋದು. ತದನಂತರ ರಿಸರ್ಚ್ ಸೆಂಟರ್ಗಳು ಮಾಡ್ತಕ್ಕಂಥದ್ದು, ಕೃಷಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸುಮಾರು ಒಂದು 80 ಎಕರೆ ಜಮೀನು ಬೇಕು. ಕಟ್ಟಡಕ್ಕೆ 20 ಎಕರೆ ಬೇಕು. ಒಟ್ಟು 100 ಎಕರೆ ಜಮೀನನ್ನು ಅಲ್ಲಿ ಕಾದಿರಿಸಿದ್ದೀವಿ. ಅದನ್ನು ನಮ್ಮದು ಒಂದು ಸಂಕಲ್ಪ ಏನಂದರೆ ಅದನ್ನು ಸಂಪೂರ್ಣ DPRನ್ನು ಅನುಮೋದನೆ ಪಡ್ಕೊಂಡು ಎಸ್ಟಿಮೇಟ್ ಸಬ್ಮಿಟ್ ಮಾಡಿ ಅದನ್ನು ಟೆಂಡರ್ ಪ್ರಕ್ರಿಯೆ ಮಾಡಿ ಕೊಟ್ಟಲಿಗೆ ಅಮಾಜೇಶ್ವರಿಯನ್ನು ನಾವು ಜೂನ್ ತಿಂಗಳಲ್ಲಿ ಲೋಕಾರ್ಪಣೆಯನ್ನು ಮಾಡ್ತೀವಿ. ಅದೇ ದಿವಸ ಇದನ್ನು ಭೂಮಿ ಪೂಜೆ ಮಾಡಬೇಕು ಅಂತಕ್ಕಂಥ ಮೊದಲು ಹಿಡಿದು ಸಂಕಲ್ಪ ಮಾಡಿದ್ದು. ಆ ಸಂಕಲ್ಪ ಅದು ಸಿದ್ಧಿ ಆಗ್ತಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸಿ ನಾನು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಈ ಭಾಗದ ರೈತರ ಪರವಾಗಿ ಅಭಿನಂದನೆಗಳನ್ನು ಅವರಿಗೆ ನಾನು ಸಲ್ಲಿಸ್ತೀನಿ. ಒಟ್ಟಾರೆ ಈ ವರ್ಷದ ಬಜೆಟ್ಟು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರ್ಮಿಕರ ಮಕ್ಕಳಿಗೆ ಅನೇಕ ವಿದ್ಯೆಯನ್ನು ಒದಗಿಸಬೇಕು, ಅವ್ರಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತೇಳಿ ಇಡೀ ರಾಜ್ಯದಲ್ಲಿ ಅನೇಕ ಕಡೆ
ವಸತಿ ಶಾಲೆಗಳನ್ನು ಕೊಟ್ಟಿರ್ತಕ್ಕಂಥ, ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರನೂ ಕೂಡ ಸಾಕಷ್ಟು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ. ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನು ರಾಜ್ಯದಲ್ಲಿ ತಾಂಡವ ಆಡ್ತಾ ಇತ್ತು. ಈ ಬಜೆಟದಲ್ಲಿ 54,000 ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿ ಕೊಡ್ತಕ್ಕಂಥದ್ದನ್ನು ಈ ಬಜೆಟದಲ್ಲಿ ಘೋಷಣೆ ಮಾಡಿದ್ದಾರೆ. ಅಂದರೆ ಒಂದು ಯುವಕರಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಸರ್ಕಾರದಿಂದ ಆಶ್ರಯ ಸಿಗ್ತಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸುತ್ತೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಪರ್ ಕೃಷ್ಣ ಯೋಜನೆಯನ್ನು ಹಂತ 3 519 524ಕ್ಕೆ ಏರಿಸಲಿಕ್ಕೆ ಸುಮಾರು 60,000 ಎಕರೆ ಭೂ ಸ್ವಾಧೀನಪಡಿಸ್ತಕ್ಕಂಥ ಏನು ಜಮೀನಿತ್ತು, ಅದಕ್ಕೆ ಈಗಾಗಲೇ ಕಳೆದ 2-3 ತಿಂಗಳ ಹಿಂದೆ ದರ ನಿಗದಿ ಮಾಡಿದ್ದಾರೆ. ನೀರಾವರಿ ಮತ್ತು ನೀರಾವರಿ ಇಲ್ಲದೇ ಇರತಕ್ಕಂಥ ಜಮೀನುಗಳಿಗೆ 30 ಲಕ್ಷ ಎಕರೆಗೆ ಒಣ ಬೇಸಾಯ, ನೀರಾವರಿ ಜಮೀನು ಇರ್ತಕ್ಕಂಥದ್ದು 40 ಲಕ್ಷ. ಈ ವರ್ಷಕ್ಕೆ ಕನಿಷ್ಠ ಒಂದು 10,000 ಕೋಟಿ ಆದರೂ ಸಹಿತ ಆ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದು ಬಹುತೇಕ ಅನೇಕ ವರ್ಷಗಳಿಂದ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನೆನಗುದಿಗೆ ಬಿದ್ದಿತ್ತು. ಅದಕ್ಕೆ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದರ ಲಾಭ ಆಗುತ್ತೆ. ಅದು 60,000 ಎಕರೆ ಭೂ ಸ್ವಾಧೀನ ಸಂಪೂರ್ಣ ಮುಗಿದ ಮೇಲೆ 524 ಮೀಟರ್ ನಾವು ಎತ್ತರಿಸಿಕೊಂಡ್ರೆ ಅಂದರೆ 5 ಮೀಟರ್ನಷ್ಟು ನಮಗೆ ಹೆಚ್ಚು ನೀರು ಸಂಗ್ರಹ ಆಗುತ್ತೆ. ಅದರಿಂದ ಭಾಳ ದೊಡ್ಡ ಪ್ರಮಾಣದ ನೀರಾವರಿಗೆ ಅನುಕೂಲ ಆಗ್ತದೆ. ಹಳೆ ಯೋಜನೆಗಳಿರ್ಬೋದು, ಹೊಸ ಯೋಜನೆಗಳಿರ್ಬೋದು, ಮುಂದೆ ತಗೊಳ್ತಕ್ಕಂಥ ಯೋಜನೆಗಳಿಗೆ ಲಕ್ಷಾಂತರ ಎಕರೆಗೆ ನೀರಾವರಿ ಆಗ್ತಕ್ಕಂಥ ಒಂದು ಹೊಸ ಆಯಾಮ ಪ್ರಾರಂಭ ಆಗಿದೆ. ಅದರಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಬಜೆಟು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್. ಹಿಂದೆ ಚುನಾವಣೆಯ ಪೂರ್ವದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆ ಕೂಡ ಮುಂದುವರಿಸೋದ್ರ ಜೊತೆಗೆ ಹೊಸ ಯೋಜನೆಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಬಹುತೇಕ ಸಾಮಾಜಿಕ ನೆಲಗಟ್ಟಿನ ಮೇಲೆ ಇದೊಂದು ಬಜೆಟ್ ಮಂಡನೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ವಿರೋಧ ಪಕ್ಷದವರು ಈ ಬಜೆಟದಲ್ಲಿ ಏನೂ ಹುರುಳಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಬಹುಶಃ ಚುನಾವಣೆ ಪೂರ್ವದಲ್ಲೇ ಅವರು ಕೂಡ ಏನು ಘೋಷಣೆಗಳು ಮಾಡಿದರು, ಈಗೇನು ಮಾಡಿದ್ದಾರೆ ಅಂಥದ್ದು ಅವರು ಅವಲೋಕನ ಮಾಡ್ಕೋಬೇಕಾಗ್ತದೆ. ನಾವು ಅವರಿಗೆ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಯಾಕಂದರೆ ವಿರೋಧ ಪಕ್ಷ ಆದಮೇಲೆ ಅವ್ರು ವಿರೋಧ ಮಾಡ್ತಕ್ಕಂಥದ್ದೇ ಅವರ ಒಂದು ಮೂಲಭೂತ ಹಕ್ಕು ಅಂತಕ್ಕಂಥದ್ದು ಇರೋದರಿಂದ ಅವ್ರು ಮಾಡೋದು ಮಾಡ್ತಾರೆ. ಆದರೆ ಈ ಬಜೆಟು ಭವಿಷ್ಯದಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಕ್ಕಂಥ ಬಜೆಟ್ ಆಗಿದೆ. ಆದ್ದರಿಂದ ನಾವು ರಾಜ್ಯದ ಜನತೆಯ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ 17 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಇಲಾಖೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಯಾವ ಮಂತ್ರಿನೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 17 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲು ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಆರ್ಥಿಕ ಒಂದು ಚೌಕಟ್ಟಿನ ಮಧ್ಯದಲ್ಲಿ ಈ ಒಂದು ಬಜೆಟನ್ನು ಮಾಡಿರ್ತಕ್ಕಂಥದ್ದು. ಈ ಬಜೆಟ್ ಇನ್ನೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ಮಾಡಬಹುದಿತ್ತು. ಆದರೆ ಕೇಂದ್ರ ಸರ್ಕಾರ GST ಮಧ್ಯದಲ್ಲೇ ಒಂದು ಕಡಿಮೆ ಮಾಡುವುದರಿಂದ ನಮ್ಮ ರಾಜ್ಯಕ್ಕೆ ಸುಮಾರು 19,000 ಕೋಟಿಯಷ್ಟು ನಮಗೆ ಕಡಿಮೆ ಆದಾಯ ಬರುತ್ತೆ. ಆದ್ರೂ ಕೂಡ ನಾವಿವತ್ತು 5 ಗ್ಯಾರಂಟಿಗಳ ಸಾಮಾಜಿಕ ನ್ಯಾಯವನ್ನು ಭದ್ರ ಮಾಡೋಗೋಸ್ಕರ 5 ಗ್ಯಾರಂಟಿಗಳಿಗೆ ಸುಮಾರು 56,000 ಕೋಟಿಗಿಂತಲೂ ಹೆಚ್ಚು ಪ್ರತಿ ವರ್ಷ ನಾವು ಹಣ ಕೊಡೋದ್ರ ಜೊತೆಗೆ ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಒಂದು ದಿಟ್ಟತನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.